ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ಯಾವುದಾದರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುವಿರಿ. ಇಂದು ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗುವಿರಿ ಹಾಗೂ ಕೆಲಸದಲ್ಲೂ ನಿಮ್ಮನ್ನು ಚೆನ್ನಾಗಿ ಸ್ಥಾಪಿಸಿಕೊಳ್ಳುವಿರಿ. ಇದರಿಂದ ನಿಮಗೆ ಹೊಸ ಸ್ನೇಹಿತರು ಆಗುತ್ತಾರೆ ಹಾಗೂ ನೀವು ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಬಲ್ಲಿರಿ. ಇವತ್ತು ಹೊಸ ಸಂಬಂಧದ ಬಗ್ಗೆ ಜಾಸ್ತಿ ಮಗ್ನರಾಗಿರುತ್ತೀರಿ. ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮ ಪಾರ್ಟ್ನರ್ ಅವರ ಪ್ರೀತಿಯನ್ನು ನಿಮ್ಮ ಮುಂದೆ ಯಾವ ರೀತಿ ಪ್ರಕಟಿಸಿದರು ಎಂದು. ಈ ಪ್ರಸ್ತಾವನೆಯನ್ನು ನೀವು ಗಂಭೀರತೆಯಿಂದ ಯೋಚಿಸಿ. ಈ ಸಂಬಂಧ ನಿಮ್ಮ ಜೀವನವನ್ನು ಸಫಲವಾಗಿಡುತ್ತದೆ. ಒಳ್ಳೆಯ ಪ್ರತಿಕ್ರಿಯೆ ತೋರಿಸಿ. ಇಂದು ನಿಮ್ಮ ಹೊಸ ಕಾರ್ಯಶೈಲಿಯ ಪ್ರಶಂಸೆಯಾಗುವುದು. ನೀವೇ ಸೃಜನಾತ್ಮಕ ಪ್ರತಿಭೆಯನ್ನು ಎಲ್ಲರ ಸಮ್ಮುಖಕ್ಕೆ ತರಬೇಕಾಗಿದೆ. ನೀವು ನಿಮ್ಮ ಹಳೆಯ ಅಥವಾ ನಕಾರಾತ್ಮಕ ಅನುಭವದಿಂದ ಕಲಿತ ಈ ಕಲಿಕೆಯ ಉಪಯೋಗವನ್ನು ನಿಮ್ಮ ಕೆಲಸದಲ್ಲಿ ಉಪಯೋಗಿಸಬೇಕಾಗಿದೆ. ಇದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಕಠಿಣ ಸಮಸ್ಯೆಗಳಿಂದ ದೂರವಿರಬೇಕು. ಬಿಸಿನೆಸ್ನಲ್ಲಿ ನೀವು ಪ್ರಸಿದ್ಧರು. ಗ್ರಾಹಕರನ್ನು ನೀವು ನಿಮ್ಮ ಕಡೆ ಎಳೆದುಕೊಳ್ಳುವಿರಿ. ಇಂದು ಬಿಸಿನೆಸ್ನಲ್ಲಿ ನಿಮಗೆ ಲಾಭ ದೊರೆಯುವುದು. ಇಂದು ನಿಮಗೆ ನಿಮ್ಮ ಬಾಸ್ನಿಂದ ಬೋನಸ್ ಕೂಡ ಸಿಗಬಹುದು. ನಿಮ್ಮ ಸೀನಿಯರ್ಸ್ ಕೂಡ ನಿಮ್ಮ ಕಠಿಣ ಶ್ರಮವನ್ನು ಪ್ರಶಂಸಿಸುವರು. ನಿಮ್ಮ ಗ್ರಾಹಕರು ಕೂಡ ಅಷ್ಟೇ. 4 ಕಡೆಯಿಂದಲೂ ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ಪ್ರಶಂಸೆ ಬರುವುದು. ನಿಮ್ಮ ಗೆಲುವಿನ ಬಗ್ಗೆ ಹೆಮ್ಮೆ ಪಡಿ. ಇಂದು ನೀವು ನಿಮ್ಮ ಮೇಲೆ ಹೆಚ್ಚು ಗಮನವಹಿಸುವ ಅವಶ್ಯಕತೆ ಇದೆ. ಇಂದು ನಿಮಗೆ ಆಕ್ಸಿಡೆಂಟ್ ಆಗಬಹುದು. ಆದ್ದರಿಂದ ನಿಮ್ಮ ಶರೀರದ ಮೇಲಿನ ಭಾಗ ಅಂದರೆ ತಲೆಗೆ ಪೆಟ್ಟಾಗಬಹುದು. ಗಮನದಲ್ಲಿ ಇಟ್ಟುಕೊಳ್ಳಿ. ಯಾವುದೇ ವಾಹನವನ್ನು ಓಡಿಸುವಾಗ ಸಮಾಧಾನದಿಂದ ಓಡಿಸಿ ಹಾಗೂ ಹೆಲ್ಮೆಟ್ ಅನ್ನು ಉಪಯೋಗಿಸಿ. ವೃಷಭ ರಾಶಿ, ಯಾರು ಪರೀಕ್ಷೆಯನ್ನು ಬರೆಯುವ ತಯಾರಿಯಲ್ಲಿ ಇರುವರೋ ಅಂತಹ ಜನರು ಇಂದಿನ ದಿನ ವಿಚಲಿತರಾಗಬಹುದು. ಬಹುಶಃ ನಿಮ್ಮ ಮನಸ್ಸು ಓದುವುದರ ಕಡೆ ಬಾರದಿದ್ದರೂ ಕೂಡ ನೀವು ಪೂರ್ತಿ ಮನಸ್ಸಿನಿಂದ ಹಾಗೂ ಶ್ರಮದಿಂದ ಓದಲು ಪ್ರಯತ್ನಪಡಿ. ಯಾವುದೇ ನಕಾರಾತ್ಮಕವು ನಿಮ್ಮ ಮನಸ್ಸಿಗೆ ಬರದಂತೆ ನೋಡಿಕೊಳ್ಳಿ. ಇಲ್ಲದಿದ್ದರೆ ನೀವು ತಪ್ಪು ಮಾಡಿಬಿಡುವಿರಿ. ನೀವು ನಿಮಗೆ ಹೇಳಿಕೊಳ್ಳಿ, ನೀವು ಇದನ್ನು ಮಾಡಬಲ್ಲಿರಿ ಎಂದು. ಆಗ ನೀವು ನೋಡಿರಿ, ನೀವು ಎಲ್ಲವನ್ನೂ ಮಾಡಿಬಿಡುವಿರಿ. ನಿಮ್ಮ ಜೀವನದಲ್ಲಿ ಇಂದು ಯಾರೋ ಅಪರಿಚಿತ ಜೊತೆಗಾರ ಬರಲಿದ್ದಾರೆ. ಶುರುವಿನ ನಾಚಿಕೆಯ ನಂತರ ನೀವು ಕಾಫಿ ಟೇಬಲ್ನಲ್ಲಿ ಮನಸ್ಸು ಬಿಚ್ಚಿ ನಂಬಿಕೆ ಬರುವುದು. ಆದರೆ ಈ ಸಂಬಂಧವನ್ನು ಮುಂದುವರಿಸಲು ನೀವು ಗೊಂದಲದಲ್ಲಿ ಇದ್ದೀರಿ. ನೀವು ಯಾವುದಾದರೂ ಸ್ನೇಹಿತರ ಸಹಾಯ ಪಡೆಯಿರಿ. ಆದರೆ ನೋಡುವ ಮುಂಚೆ ಬಾಗಿಲನ್ನು ಮುಚ್ಚಬೇಡಿ. ಇಂದು ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರದರ್ಶನ ನೀಡುವಿರಿ. ನೀವೇನಾದರೂ ಶಿಕ್ಷಕರಾಗಿದ್ದಲ್ಲಿ, ಯಾವುದೇ ಸರ್ಕಾರಿ ಸಂಘಟನೆಯ ಕಾರ್ಯಕರ್ತರು ಅಥವಾ ಲೋಕಪ್ರಿಯ ವ್ಯಕ್ತಿತ್ವವಿದ್ದಲ್ಲಿ ಇಂದು ನಿಮ್ಮಲ್ಲಿ ನೇತೃತ್ವದ ಕ್ಷಮತೆಯೂ ಕಾಣಸಿಗುವುದು. ಎಲ್ಲರ ಅಪೇಕ್ಷೆಯಂತೆ ಕೆಲಸ ಮಾಡಿ. ಹಣವು ಚೆನ್ನಾಗಿ ಹರಿದು ಬರುತ್ತಿದೆ. ತುಂಬಾ ದಿನಗಳ ಹಿಂದೆ ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಲಾಭವಾಗಲಿದೆ. ಇದು ನಿಮಗೆ ಸರ್ಪ್ರೈಸ್ ತರ ಇರುವುದು. ನೀವು ಸಂತೋಷದಲ್ಲಿ ಕುಣಿದಾಡುವಿರಿ. ನೀವೇನಾದರೂ ಬಹುಮೂಲ್ಯವಾದ ಕಲ್ಲನ್ನು ತೊಡಲು ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಇಂದು ಯಾವುದಾದರೂ ಜ್ಯೋತಿಷಗಳ ಸಲಹೆಯನ್ನು ಪಡೆದುಕೊಳ್ಳಬಹುದು. ನೆನಪಿನಲ್ಲಿಡಿ, ಯಾವ ಕಲ್ಲನ್ನು ಧರಿಸಲು ಅವರು ಹೇಳುವರೋ ಅದನ್ನೇ ಹಾಕಿಕೊಳ್ಳಿ. ಇಲ್ಲದಿದ್ದರೆ ಅದರಿಂದ ಕೆಟ್ಟ ಪರಿಣಾಮ ಬೀಳಬಹುದು. ಆಲ್ ದಿ ಬೆಸ್ಟ್. ಮಿಥುನ ರಾಶಿ, ಇವತ್ತು ನಿಮಗೆ ಅನಿಸುತ್ತೆ ವಿದೇಶಿ ಜನರೊಡನೆ ನಿಮ್ಮ ಸಂಬಂಧ ಬೆಳೆಯುತ್ತದೆ ಎಂದು. ವಿದೇಶದಲ್ಲಿರುವ ನಿಮ್ಮ ಸ್ನೇಹಿತರು ವಿದೇಶಕ್ಕೆ ನಿಮ್ಮನ್ನು ಆಹ್ವಾನಿಸಬಹುದು ಅಥವಾ ಕೆಲಸದ ವಿಷಯವಾಗಿ ನಿಮ್ಮನ್ನು ಅಲ್ಲಿಗೆ ಕರೆಸಬಹುದು. ನೀವು ಸಂದರ್ಭದ ಲಾಭವನ್ನು ಪಡೆದುಕೊಳ್ಳುತ್ತಾ ನಿಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಹಾಗೂ ನಿಮ್ಮ ಯೋಚನೆಯ ಲಹರಿಯನ್ನು ಹೆಚ್ಚಿಸಿ. ಇಂದು ನೀವು ಹಿಂದಿನ ದಿನಗಳ ಚಿಂತೆಯಿಂದ ಬಿಡುಗಡೆ ಹೊಂದುವಿರಿ. ನೀವು ನಿಶ್ಚಿಂತೆಯಿಂದ ನಿಮ್ಮ ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಯೋಚಿಸುತ್ತೀರಾ. ನಿಮ್ಮ ಮೇಲೆ ಒತ್ತಡ ಇರುವ ಅವಶ್ಯಕತೆ ಇಲ್ಲ. ನಿಮ್ಮ ಸಫಲತೆಯು ನಿಮಗೆ ಅಕ್ಕಪಕ್ಕ ಹೊಟ್ಟೆ ಕಿಚ್ಚಿನಿಂದ ಪಡುವವರ ಒಂದು ಗುಂಪನ್ನೇ ಕೊಡುತ್ತದೆ. ಈ ಸಮಯವು ಈ ಹೊಟ್ಟೆ ಕಿಚ್ಚಿನಿಂದ ಇರುವವರನ್ನು ಮರೆತು ಬಿಡಿ. ಬದಲಾಗಿ ಸಫಲತೆಯ ಆನಂದವನ್ನು ಪಡೆಯಿರಿ. ಈ ಹೊಟ್ಟೆ ಕಿಚ್ಚನ್ನು ಮನಸ್ಸಿನಿಂದ ತೆಗೆದು ನಿಮ್ಮ ಸಫಲತೆಯ ಆನಂದವನ್ನು ಆಚರಿಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸಲು ಇಂದು ನೀವು ಯಾವುದಾದರೂ ಆರ್ಥಿಕ ಸಲಹೆಗಾರನೊಂದಿಗೆ ಸಲಹೆ ಪಡೆದುಕೊಳ್ಳಿ. ನಿಮಗೆ ಅವರ ಸಲಹೆಯಿಂದ ಒಳ್ಳೆಯ ದಾರಿ ಕಾಣುವುದು. ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತಿಸುವುದರಿಂದ ಕಾಯಿಲೆ ಹೆಚ್ಚಾಗಬಹುದು. ನೀವು ಯೋಗ ಹಾಗೂ ವ್ಯಾಯಾಮವನ್ನು ಮಾಡಿ. ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ನಿಮ್ಮ ತಲೆಯಲ್ಲಿ ಇಟ್ಟುಕೊಂಡಿರುವಂತಹ ಕಾಯಿಲೆಯನ್ನು ತಲೆಯಿಂದ ಮೊದಲು ತೆಗೆದುಹಾಕಿ. ಕರ್ಕರಾಶಿ, ಇಂದು ನೀವು ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನು ತುಂಬಾ ಸಕಾರಾತ್ಮಕವಾಗಿ ಕಾಣುವಿರಿ. ಅದು ನಿಮ್ಮ ಪರಿವಾರದವರ ಕೆಲಸ, ಸ್ನೇಹ ಅಥವಾ ಪ್ರೀತಿಗೆ ಸಂಬಂಧಿಸಿದ್ದೂ ಆಗಿರಬಹುದು. ಇಂದು ನೀವು
ನಿಮ್ಮ ಭವಿಷ್ಯವನ್ನು ತೆಗೆದುಕೊಂಡು ಒಳ್ಳೆಯ ಮೂಡ್ನಲ್ಲಿ ಇರುವಿರಿ. ಇದರಿಂದ ಬೇರೆ ಜನರು ಕೂಡ ನಿಮ್ಮ ಮೇಲೆ ಪ್ರಭಾವಿತರಾಗುವರು. ನಿಮ್ಮ ಸಕಾರಾತ್ಮಕತೆಯ ಪ್ರಯೋಗ ನಿಮ್ಮ ಹಾಗೂ ಬೇರೆಯವರ ಜೀವನದಲ್ಲಿ ಸಂತೋಷವನ್ನು ತರಲು ಮಾಡಿ. ಇಂದಿನ ದಿನ ನಿಮಗೆ ಪ್ರೀತಿ ಮತ್ತು ಮನೋರಂಜನೆಯಿಂದ ಕೂಡಿರುತ್ತದೆ. ನೀವು ನಿಮ್ಮ ಖುಷಿಗೆ ನಿಮ್ಮ ಪೈಸೆಯನ್ನು ಖರ್ಚು ಮಾಡಿ. ನಿಮ್ಮ ಈ ಸಮಯ ಅಥವಾ ಪೈಸೆ ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುತ್ತದೆ. ಅದು ಜ್ಞಾಪಕವಾಗಿ ಇರುತ್ತದೆ. ಇಂದು ನಿಮ್ಮ ಸೃಜನಾತ್ಮಕತೆಯ ಕ್ಷಮೆಯು ಕೊನೆಯವರೆಗೂ ಇದೆ. ಅದು ನಿಮಗೆ ಸ್ವಂತವಾಗಿ ಒಂದು ಸಂಸ್ಥೆಯ ರೂಪದಲ್ಲಿ ಕೆಲಸ ಮಾಡುತ್ತಿರುವ ಹಾಗೆ ಅನಿಸುತ್ತದೆ. ಇಂದು ಈ ವಿಚಾರದಲ್ಲಿ ಯಾವುದಾದರೊಂದು ಆಯ್ಕೆ ಮಾಡಿಕೊಳ್ಳಿ. ಮುಂದೆ ನಿಮಗೆ ಭವಿಷ್ಯದಲ್ಲಿ ಉಪಯೋಗವಾಗುತ್ತದೆ. ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು. ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬ ಲಾಭದಾಯಕವಾಗಿದೆ. ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ, ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲೇ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು. ಇಂದು ನೀವು ಸುರಕ್ಷಿತ ಆಹಾರ ಮತ್ತು ಸುರಕ್ಷತೆಯ ಮಾರ್ಗಗಳನ್ನು ಉಪಯೋಗಿಸಬೇಕಾಗಬಹುದು. ಆದ್ದರಿಂದ ನೀವು ನಿಮ್ಮ ಪರಿವಾರದವರನ್ನು ಕಾಯಿಲೆಗಳಿಂದ ಹಾಗೂ ಇನ್ಫೆಕ್ಷನ್ನಿಂದ ದೂರವಿರಿಸಿ. ನೆನಪಿನಲ್ಲಿಡಿ, ನೀವು ಹೆಚ್ಚು ತಾಪಮಾನವಿರುವ ಹಾಗೂ ಹೆಚ್ಚು ಜನಜಂಗುಳಿ ಇರುವಂತಹ ಕಡೆ ಹೋಗಬೇಡಿ. ಕಾಯಿಲೆಗಳು, ಉದಾಹರಣೆಗೆ ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳನ್ನು ಸ್ವಲ್ಪ ತೊಂದರೆ ಓಡಿಸಿ ಗುಣಪಡಿಸಬಹುದು. ಸಿಂಹರಾಶಿ, ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು. ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ, ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ. ಈ ಸಲಹೆ ಕೊಟ್ಟ ಸಲಹೆಗಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸುವುದು. ಬಹಳ ಯೋಚಿಸಿ. ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ. ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ. ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ. ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ. ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತಾ ಇದ್ದಾರೆ ಎಂದು. ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮಗೆ ಆಶ್ಚರ್ಯವಾಗುವಂತೆ ಅಭಿವೃದ್ಧಿಯಾಗುವ ಸಂಕೇತವಿದೆ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ನಿಮ್ಮ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಸದ್ಯಕ್ಕೆ ನಿಮ್ಮ ಬೇಕರಿ ಒಳ್ಳೆಯ ಲಾಭವನ್ನು ತಂದುಕೊಡುತ್ತಿದೆ, ಆದರೆ ಹೊಸ ಗ್ರಾಹಕರನ್ನು ಮಾಡಿಕೊಳ್ಳಲು ನೀವು ನಿಮ್ಮ ಉತ್ಪಾದನೆಯನ್ನು ಇನ್ನಷ್ಟು ಹೆಚ್ಚಿಸಬೇಕಾಗಬಹುದು. ಕೆಲಸ ತುಂಬ ಬರುತ್ತಿದೆ, ಆದ್ದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಆರಿಸಿಕೊಳ್ಳಿ. ಇಂದು ನೀವು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ಕೊಡಿ, ಏಕೆಂದರೆ ತುಂಬ ಸಮಯದವರೆಗೆ ಟಿವಿ ಹಾಗೂ ಕಂಪ್ಯೂಟರ್ನ ಎದುರಿಗೆ ಕೂರುವುದರಿಂದ ನಿಮ್ಮ ಕಣ್ಣು ಹಾಳಾಗಬಹುದು. ಇಂದು ಕಣ್ಣುಗಳಲ್ಲಿ ನೋವು ಉಂಟಾಗಬಹುದು, ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. 2 ಗಂಟೆಗೆ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಲು ಪ್ರಯತ್ನಿಸಿ. ಸ್ಕ್ರೀನ್ ಮುಂದೆ ಕೂತು ಕೆಲಸ ಮಾಡುವಾಗ ಸ್ವಲ್ಪ ಸಮಯಕ್ಕೆ ಬ್ರೇಕ್ ತೆಗೆದುಕೊಳ್ಳಿ. ಇಲ್ಲವಾದರೆ ನೀವು ಮಾಡುತ್ತಿರುವ ಕೆಲಸದ ಟಾಪಿಕ್ ಅನ್ನು ಬದಲಾಯಿಸಿ. ಕಣ್ಣಿನ ಸಮಸ್ಯೆ ಹಾಗೂ ಇನ್ಫೆಕ್ಷನ್ ಹೆಚ್ಚುತ್ತಿದ್ದರೆ ಡಾಕ್ಟರ್ ಸಲಹೆ ಪಡೆದುಕೊಳ್ಳಿ. ಕನ್ಯಾ ರಾಶಿ, ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಎಲ್ಲಾದರೂ ಹೊರಗೆ ಹೋಗಲು ಇಚ್ಛಿಸುತ್ತದೆ. ನೀವು ಈಗಲೇ ಹೋಗಲು ಸಾಧ್ಯವಿಲ್ಲ, ಆದರೆ ತಯಾರಿಯನ್ನು ಆರಂಭಿಸಬಹುದು. ನಿಮ್ಮ ಸ್ನೇಹಿತರೊಡನೆ ಮಾತನಾಡಿ ನಿಮ್ಮ ಯಾತ್ರೆಯಲ್ಲಿ ತಯಾರಿ ಶುರು ಮಾಡಿ. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಮಯದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಕ್ಷೇತ್ರದಿಂದ ಹೊರಗಿನ ಕೆಲಸವು ದೊರೆಯುತ್ತದೆ. ನಿಮಗೆ ನಿಮ್ಮ ಕೆಲಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಬೇಕು. ಈ ಸಮಯವು ಬೇಗನೆ ಮುಗಿದು ಹೋಗುತ್ತದೆ. ನೀವು ವಿಶ್ವಾಸದಿಂದಿರಿ, ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಎಂದು. ಮನೆಗೆ ಬಂಡವಾಳ ಅಥವಾ ಯಾವುದಾದ್ರೂ ಲೋನ್ಗೆ ನಿವೇದಿಸಲು ಇಂದು ತುಂಬಾ ಒಳ್ಳೆಯ ದಿನವಾಗಿದೆ. ಗ್ರಹ ಮತ್ತು ನಕ್ಷತ್ರಗಳು ಸಂಕೇತಿಸುತ್ತಿವೆ. ಇಂದು ನಿಮ್ಮ ಜೀವನದಲ್ಲಿ ಶುಭ ಪರಿವರ್ತನೆ ಆಗುವಂತಿದೆ. ಅದರ ಆನಂದ ಅನುಭವಿಸಿ ಮುಂದೆ ಸಾಗಿ. ನಿಮಗೆ ಅನಿಸುವುದು ನೀವು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು. ನೀವು ಅವಶ್ಯಕತೆಯ ಅನುಸಾರವಾಗಿ ನಿಮ್ಮ ಆರೋಗ್ಯದಲ್ಲಿ ಕಾಳಜಿ ತೋರಿಸಿ. ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿರುವಂತೆ ಅನಿಸುವುದು, ಆದರೆ ಅದು ಸಣ್ಣ ಸಣ್ಣ ಕಾಯಿಲೆಗಳು ಒಂದಾಗಿರುವುದರಿಂದ ಹಾಗೆ ಅನಿಸುವುದು. ನಿಮ್ಮ ಮನಸ್ಸಿನ ಮೇಲೆ ಎಲ್ಲದನ್ನು ತೆಗೆದುಕೊಳ್ಳಬೇಡಿ ಹಾಗೂ ಎಲ್ಲವನ್ನೂ ಒಟ್ಟಿಗೆ ಉಪಚರಿಸಿ. ನಿಮಗೆ ಜ್ವರವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಿ. ತುಲಾರಾಶಿ, ನಿಮ್ಮ ಹತ್ತಿರದ ಜನ ನಿಮ್ಮ ಮಧುರ ವ್ಯವಹಾರವನ್ನು ನೋಡಿ ಚಕಿತರಾಗುವರು. ನೀವು ಎಲ್ಲರಿಗೆ ಸಹಾಯ ಮಾಡುವುದರಲ್ಲಿ ತೊಡಗಿರುತ್ತೀರಿ. ನಿಮಗೆ ಅನಿಸುತ್ತದೆ
ಜೀವನದ ಬಗ್ಗೆ ನಿಮ್ಮ ದೃಷ್ಟಿಕೋನ ಪೂರ್ತಿಯಾಗಿ ಬದಲಾಯಿಸಿದೆ. ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದಲೂ ಆಗಿರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. ದಂಪತಿಗಳಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಸಂತೋಷ ಕೊಡುತ್ತಾರೆ. ಸಮಯದ ಆನಂದ ಪಡೆಯಿರಿ. ಸಾಯಂಕಾಲ ಸಂಗಾತಿಯ ಜೊತೆ ಸಮಯ ಕಳೆಯಲು ಹೊರಗೆ ಹೋಗಿ. ಇಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ದೊರೆಯುವುದು. ಆದ್ದರಿಂದ ಯಾವ ವಿದ್ಯಾರ್ಥಿಗಳು ಇಂದು ಪರೀಕ್ಷೆ ಬರೆಯಲು ಹೋಗುತ್ತಿದ್ದರೆ ಅಂಥವರು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ. ಇಂದು ಭಾಗ್ಯ ನಿಮ್ಮ ಜೊತೆ ಇದೆ. ನಿಮಗೆ ಯಾವುದೇ ಪರೀಕ್ಷೆಯಲ್ಲಾದರೂ ಆತ್ಮವಿಶ್ವಾಸವಿರಬೇಕು. ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು, ಆದರೆ ನೀವು ಇದರಿಂದ ಹೊರಗೆ ಬರುವಿರಿ. ನೀವು ಕನ್ಫ್ಯೂಸ್ ಆಗಬಹುದು, ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು. ಇಂದು ನಿಮಗೆ ತ್ವಚೆಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆಯಾಗಬಹುದು. ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಂಡು ಇರಿ ಮತ್ತು ಹೆಚ್ಚು ನೀರು ಕುಡಿಯಿರಿ. ಇದರಿಂದ ನಿಮ್ಮ ತ್ವಚೆ ಆರೋಗ್ಯವಾಗಿರುವುದರ ಜೊತೆಗೆ ಹೊಳೆಯುವುದು. ವೃಶ್ಚಿಕ ರಾಶಿ, ಇಂದು ನಿಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ನಿಮಗೆ ಟೆನ್ಷನ್ ಆಗಬಹುದು. ಇಂದು ನೀವು ನಿಮ್ಮನ್ನು ಯಾವುದಾದರೂ ಮನರಂಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳಿಸಲು ಇಷ್ಟಪಡುವಿರಿ, ಆದರೆ ನಿಮಗೆ ಕೆಲಸ ಜವಾಬ್ದಾರಿಗಳನ್ನು ತಡೆಯುತ್ತಿದೆ. ನೀವು ಎರಡನ್ನೂ ಸಮತೋಲನೆಯಿಂದ ನೋಡಿಕೊಳ್ಳಿ. ನೀವು ಒಂದೇ ಸಲ ಎಲ್ಲರಿಗೂ ಸಂತೋಷ ಕೊಡಲು ಆಗುವುದಿಲ್ಲ, ಆದರೆ ಎಲ್ಲ ಕ್ಷೇತ್ರದಲ್ಲಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಉನ್ನತಿಯನ್ನು ಪಡೆಯಬಲ್ಲಿರಿ. ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ, ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ. ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ. ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ, ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು. ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ. ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ. ಇಂದು ನಿಮಗೆ ರೂಪಾಯಿಯ ಚಿಂತೆ ಕಾಡಬಹುದು, ಆದರೆ ನೀವು ಇದರಿಂದ ಹೊರಗೆ ಬರುವಿರಿ. ನೀವು ಕನ್ಫ್ಯೂಸ್ ಆಗಬಹುದು, ಏನೆಂದರೆ ಹಣವನ್ನು ಉಳಿಸಬೇಕು ಅಥವಾ ಎದುರಿಗಿರುವ ಅವಶ್ಯಕತೆಯನ್ನು ಪೂರೈಸಲು ಖರ್ಚು ಮಾಡಬೇಕು ಎಂದು. ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಏಕೆಂದರೆ ನೀವು ತಲೆನೋವು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಯಿಂದ ತೊಂದರೆಗೆ ಒಳಗಾಗಬಹುದು. ಆದ್ದರಿಂದ ನಿಮ್ಮ ಆರೋಗ್ಯವನ್ನು ಹಾಳು ಮಾಡುವಂತಹ ವಸ್ತುಗಳಿಂದ ದೂರವಿರಿ. ಹೆಚ್ಚು ಚಿಂತಿಸುವುದರಿಂದ ಮಾನಸಿಕ ಒತ್ತಡ ಮತ್ತು ತಲೆನೋವು ಉಂಟಾಗುವುದು. ಆರೋಗ್ಯವಾಗಿರಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿ ಇರಿಸಿ. ಹೊಟ್ಟೆ ನೋವು ಬೇಗ ಸರಿಯಾಗುವುದು. ಧನುರಾಶಿ, ಇಂದು ನೀವು ಏನಾದರೂ ಮಾಡುವುದರ ಬಗ್ಗೆ ಚೆನ್ನಾಗಿ ಗಮನ ಕೊಡಿ. ಹೊಸದನ್ನೇನಾದರೂ ಮಾಡಲು, ಹೊಸ ಆಟವನ್ನು ಆಡಲು ತೀವ್ರ ಇಚ್ಛೆ ನಿಮ್ಮ ಮನಸ್ಸಿನಲ್ಲಿ ಏಳುತ್ತದೆ. ಈ ಸಮಯ ಇದನ್ನು ನಿರ್ಧರಿಸಲು, ಅಂದರೆ ನೀವು ಏನನ್ನು ಮಾಡಬೇಕು ಎಂದು ಇರುವಿರಿ, ಅದನ್ನು ಹೇಗೆ ಮಾಡುವುದು ಎಂದು ಇಂದು ನಿಮ್ಮ ಜೀವನದಿಂದ ಭಯವನ್ನು ತೆಗೆದುಹಾಕಿ. ಈ ಸಮಯವು ಸಂಬಂಧವನ್ನು ಖುಷಿ ಮತ್ತು ಜೋಕ್ನಿಂದ ಇರುತ್ತದೆ. ನಿಮಗೆ ನಿಮ್ಮ ಮನಸ್ಸಿನ ಆಂತರ್ಯದ ಸುಖಕ್ಕೆ ಸ್ವಲ್ಪ ಅವಿಸ್ಮರಣೀಯ ಕ್ಷಣದ ಪ್ರತೀಕ್ಷೆ ಮಾಡಬೇಡಿ. ನಿಮಗೆ ಯಾರದಾದರೂ ಜೊತೆ ಸಂಬಂಧವಿದ್ದರೆ ಅವರಿಗೆ ಶಾಂತಿಪೂರ್ವಕವಾಗಿ ಕುಳಿತುಕೊಂಡು ಹೇಳಿ, ಅಥವಾ ಸ್ನೇಹಿತರಿದ್ದರೆ ನಿಮ್ಮ ಇಚ್ಛೆಯಾನುಸಾರ ಮುಂದೆ ನಡೆಯಿರಿ. ಇಂದು ವಿದ್ಯಾರ್ಥಿಗಳಿಗೆ ಪ್ರವೇಶ ಅಥವಾ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸೂಚನೆಯು ವಿದೇಶದಿಂದ ಸಿಗಬಹುದು. ವಿದ್ಯಾಭ್ಯಾಸವು ಚೆನ್ನಾಗಿರುವುದು, ಆದರೆ ಗಮನ ಹರಿಸಬೇಕಾಗುವುದು. ಈ ಸಮಯದಲ್ಲಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಕೆಲಸ ಪೂರ್ಣವಾಗುವುದು. ನಿಮಗೆ ವ್ಯವಹಾರದಲ್ಲಿ ವೃದ್ಧಿಯಾಗಿದೆ, ಆದರೆ ನೀವು ಅದರ ಅನುರೂಪವಾಗಿ ಹೆಚ್ಚು ಚುರುಕಾಗಿ ಕೆಲಸ ಮಾಡಲು ಆಗುತ್ತಿಲ್ಲ. ಆದರೆ ನಿಮ್ಮ ಕಡೆಯಿಂದ ಸದ್ಯಕ್ಕೆ ಇದ್ದ ಗಟ್ಟಿಯಾದ ಹೆಜ್ಜೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರವಾಗುವಿರಿ. ಈ ದಿನಗಳಲ್ಲಿ ನೀವು ನೋವು ಅಥವಾ ಶರೀರದಲ್ಲಿ ಉರಿಯಾಗುವಂತಹ ಅನುಭವ ಮಾಡಬಹುದು. ನೀವು ನಿಮ್ಮ ಕೆಲಸವನ್ನು ಚುರುಕು ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹಣದಿಂದ ತುಂಬಿರುವುದನ್ನು ತಿಳಿದರೆ ನಿಮಗೆ ಸಂತೋಷವಾಗುವುದು. ಇಂದು ನೀವು ರಸ್ತೆಯಲ್ಲಿ ಹೋಗುವಾಗ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ಘಟಿಸಬಹುದು. ನೀವು ಎಚ್ಚರಿಕೆಯಿಂದ ಇದ್ದು ಅಪಾಯದೊಂದಿಗೆ ಆಟವಾಡದಿದ್ದರೆ ಒಳ್ಳೆಯದು. ಎಲ್ಲ ತಾರೆಗಳು ಸಂಕೇತಿಸುತ್ತಿವೆ, ಇಂದು ನಿಮ್ಮೊಡನೆ ಯಾವುದಾದರೂ ರಸ್ತೆ ಅಪಘಾತ ಆಗುವ ಸಂಭವವಿದೆ. ಆದ್ದರಿಂದ ನೀವು ಇಂದು ಮನೆಯಲ್ಲಿಯೇ ಇರಿ ಹಾಗೂ ನಿಮಗೆ ನೀವು ವಿಶ್ರಾಂತಿ ಕೊಟ್ಟುಕೊಳ್ಳಿ. ಮಕರ ರಾಶಿ, ಇಂದು ನಿಮ್ಮ ಪ್ರಿಯಜನರು ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಅವರ ಪ್ರಯತ್ನ ಹಾಗೂ ಪ್ರೀತಿಯಿಂದ ಅವರು ನಿಮ್ಮ ದಿನವನ್ನು ಸುಂದರವಾಗಿ ಮಾಡುತ್ತಾರೆ. ನಿಮಗೆ ಅವರ ಪ್ರೀತಿಯಿಂದ ಹೆಚ್ಚು ಸಂತೋಷವಾಗುವುದು ಹಾಗೂ ನೀವು ಅವರಿಗೆ ಆಭಾರಿಯಾಗಿರುವಿರಿ. ಗಮನದಲ್ಲಿ ಇರಿಸಿಕೊಳ್ಳಿ, ನೀವು ಅವರಿಗೆ ಧನ್ಯವಾದವನ್ನು ಹೇಳಬೇಕು. ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ. ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ. ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು. ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ.
ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು, ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ. ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ. ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ, ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು. ಇಂದು ನೀವು ರೋಡ್ನ ಮೇಲೆ ಹೋಗುವಾಗ ತುಂಬ ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ. ನಕ್ಷತ್ರಗಳು ತೋರಿಸುತ್ತವೆ ಏನೆಂದರೆ, ನಿಮಗೆ ಯಾವುದಾದರೂ ಯಾತ್ರೆಗೆ ಹೋಗಬೇಕು ಎನಿಸಿದರೆ ಅದನ್ನು ತೆಗೆದುಹಾಕಿ. ಸಾಧ್ಯವಾದರೆ ನೀವು ಯಾವುದೇ ವಾಹನದ ಹಿಂದೆ ಹೋಗದಂತೆ ಪ್ರಯತ್ನಿಸಿ. ಕೊನೆಯಲ್ಲಿ ಪಶ್ಚಾತ್ತಾಪ ಪಡುವುದರ ಬದಲು ಮೊದಲೇ ಸಮಾಧಾನವನ್ನು ತೋರಿಸಿದರೆ ಒಳ್ಳೆಯದು. ಕುಂಭರಾಶಿ, ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ. ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ. ನಿಮ್ಮ ಪರಿವಾರದವರಿಗೆ ಕೊಡಿ, ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ. ರೋಮಾನ್ಸ್ ಜಗತ್ನಲ್ಲಿ ಇವತ್ತು ಕಲಿಯುವುದು ಇದೇ ಆಗಿದೆ. ನೀವು ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿಯನ್ನು ಪಡೆಯಬೇಕೆಂದರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಇದು ಒಂದು ಕಡೆಯಿಂದ ಮಾತ್ರ ಸಾಧ್ಯವಿಲ್ಲ. ನೀವು ಮೊದಲು ಶುರು ಮಾಡಿ, ಆಮೇಲೆ ಅವರು ಅವರ ಭಾವನೆಯನ್ನು ತೋರಿಸುತ್ತಾರೆ. ಇದರಿಂದ ತುಂಬ ಜನ ಒಂದುಗೂಡಲು ಇಚ್ಛಿಸುತ್ತಾರೆ. ನಿಮ್ಮಲ್ಲೇನಾದರೂ ಆತ್ಮವಿಶ್ವಾಸ ಅಥವಾ ಸಮರ್ಪಣೆ ಇರುವುದಾದಲ್ಲಿ ನಿಮಗಾಗಿ ಅವಕಾಶಗಳು ಹೆಚ್ಚಾಗಿರುವುದು. ಇಂದು ನೀವು ಕಠಿಣ ಪರಿಕಲ್ಪನೆಗಳನ್ನು ನಿಮ್ಮ ಪರಿಶ್ರಮದಿಂದ ಪೂರ್ಣಗೊಳಿಸುತ್ತಲೇ ಎಲ್ಲರ ಮೇಲೆ ಪ್ರಭಾವವೇರ್ಪಡುವುದು. ಇದರಿಂದ ಭವಿಷ್ಯದ ಮಾರ್ಗವು ಸುಗಮವಾಗುವುದು. ಇಂದು ನಿಮ್ಮ ಕ್ಷಮತೆ ಹಾಗೂ ಆತ್ಮವಿಶ್ವಾಸ ನಿಮ್ಮನ್ನು ಬಹಳ ದೂರ ಕೊಂಡೊಯ್ಯುವುದು. ಈ ಸಮಯದಲ್ಲಿ ನಿಮಗೆ ಶೀಘ್ರವೇ ದೊಡ್ಡ ಜಮೀನನ್ನು ಕೊಂಡುಕೊಳ್ಳುವ ಅವಕಾಶ ದೊರೆಯುವುದು. ನೀವು ಯಾವುದಾದರೂ ದೊಡ್ಡ ಪ್ರಾಪರ್ಟಿಯ ಮೇಲೆ ಹಣ ಹಾಕಲು ಯೋಚಿಸುತ್ತಿದ್ದರೆ ಮತ್ತು ಅದರಿಂದ ನೀವು ನಿಮ್ಮ ಯಾವುದಾದರೂ ಹತ್ತಿರದ ವಿಶ್ವಾಸಕ್ಕೆ ಪಾತ್ರರಾಗುವ ಮಿತ್ರರನ್ನು ಭಾಗಿದಾರರನ್ನಾಗಿಸಿಕೊಂಡು ಈ ವ್ಯವಹಾರದಲ್ಲಿ ಹಣ ಹೂಡಬಹುದು. ನೀವು ಈ ವಿಚಾರವಾಗಿ ಏಕೆ ಯೋಚಿಸಬೇಕೆಂದರೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕಡಿಮೆಯಾಗಬಹುದು ಮತ್ತು ಈ ಸಂಬಂಧದಿಂದ ನಿಮ್ಮ ಮಧ್ಯೆ ಸಂಬಂಧವು ಹಾಳಾಗುವುದಿಲ್ಲ. ಯಾರು ಹೊಟ್ಟೆಯ ಕಾಯಿಲೆಯಿಂದ ನರಳುತ್ತಿರುವರೋ ಅಂಥವರಿಗೆ ಇಂದು ವಿಶ್ರಾಂತಿ ದೊರೆಯುವುದು. ಇಂದು ನಿಮಗೆ ನಿಮ್ಮ ಕಾಯಿಲೆಯಿಂದ ಪರಿಹಾರ ದೊರೆಯುವುದು. ನೀವು ಮಾತ್ರ ಊಟದ ಬಗ್ಗೆ ಗಮನವಹಿಸಿ ಹಾಗೂ ಇದನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಇದರಿಂದ ನಿಮಗೆ ಭವಿಷ್ಯದಲ್ಲಿ ಲಾಭ ದೊರೆಯುವುದು. ನೀವು ಬೇಗ ಗುಣವೂ ಆಗುವಿರಿ. ಮೀನರಾಶಿ, ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು. ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ, ಸ್ವಲ್ಪ ಸಮಾಧಾನದಿಂದ ಇರಿ. ಇವತ್ತು ನೀವು ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಬಗ್ಗೆ ನಿಮ್ಮ ತಂದೆ ತಾಯಿಯ ಹತ್ತಿರ ಒಪ್ಪಿಸಲು ಹೋಗಿ ನೀವು ನಿಮ್ಮ ಮಾತಿನಿಂದ ಅವರಿಗೆ ನೋವು ಉಂಟು ಮಾಡುವಲ್ಲಿ ಸಫಲವಾಗುವಿರಿ. ಅವರ ಮೇಲೆ ಒತ್ತಡ ಹೇರಬೇಡಿ, ಇಲ್ಲವಾದರೆ ಅವರು ನಿಮ್ಮ ವಿರುದ್ಧವಾಗಿ ಹೋಗುತ್ತಾರೆ. ಆದರೆ ನೀವು ಸರಳ ಮತ್ತು ಸತ್ಯವಂತರಾಗಿದ್ದರೆ ಇವತ್ತು ನಿಮ್ಮ ಮದುವೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುತ್ತದೆ. ನಿಮಗೆ ಕೆಲಸವನ್ನು ಮುಂದುವರಿಸಲು ಇಂದು ಒಳ್ಳೆಯ ದಿನವಾಗಿದೆ. ನಿಮ್ಮ ಆತ್ಮವಿಶ್ವಾಸವು ಹೆಚ್ಚುತ್ತದೆ. ನೀವು ವ್ಯವಸಾಯದ ಕ್ಷೇತ್ರದಲ್ಲಿ ಮುಂದುವರಿಯಲು ಇಚ್ಛಿಸುತ್ತೀರಿ. ನಿಮಗೆ ಒಳ್ಳೆಯ ಅಥವಾ ಕಷ್ಟದ ಕೆಲಸದ ಬಗ್ಗೆ ಯೋಚಿಸಬೇಕಾಗಿದೆ. ಇದರಿಂದ ಲಾಭವಾಗುತ್ತದೆ. ಜಮೀನು ಅಥವಾ ಆಸ್ತಿಯನ್ನು ಮಾರಲು ಇಂದು ಶುಭ ದಿನವಾಗಿದೆ. ಆದ್ದರಿಂದ ಇಂದು ನೀವು ಯಾವುದಾದರೂ ಜಮೀನನ್ನು ಖರೀದಿಸಲು ಅಥವಾ ಮಾರಲು ಇಷ್ಟಪಡುತ್ತಿದ್ದರೆ ಇಂದಿನ ದಿನ ಇದಕ್ಕೆ ಶುಭಕಾರಿಯಾಗಿದೆ. ಆದರೆ ನೀವು ನಿಶ್ಚಿತ ಮಾಡಿಕೊಳ್ಳಿ, ನೀವು ಸರಿಯಾಗಿ ಜಮೀನಿನ ಲೆಕ್ಕಪತ್ರಗಳನ್ನು ಪರಿಶೀಲಿಸಿ ಇರುವಿರೋ ಇಲ್ಲವೋ ಎಂದು. ಏಕೆಂದರೆ ಒಂದೇ ಒಂದು ಮಂಗಳಕಾರಿ ದಿನ ಇದು. ನಿಮ್ಮ ಇಷ್ಟು ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ತಪ್ಪಾಗದಂತೆ ತಡೆಯಲಾರದು. ಇಂದು ನಿಮಗೆ ಅನಿಸುವುದು ಒತ್ತಡ ಹೆಚ್ಚುತ್ತಿದೆ ಎಂದು ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಎಂದು. ನೀವು ಬೇಡದಿರುವ ಯಾವುದೇ ವಿಷಯಗಳ ಬಗ್ಗೆ ನಿಮ್ಮ ಒತ್ತಡ ಹೆಚ್ಚಿಸಿಕೊಳ್ಳಬೇಡಿ. ನೀವು ಶಾಂತವಾಗಿರಿ ಹಾಗೂ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ. ಸ್ವಲ್ಪ ಯೋಗ ಹಾಗೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಅದರಿಂದ ನೀವು ಒಳ್ಳೆಯ ಫಲವನ್ನು ಪಡೆಯಬಹುದು.